ಇಷ್ಟು ರೆಡಿ ಆದಮೇಲೆ ಹೊಸ ಬೈಕ್ ಫೀಲೇ ಬರ್ತಿದೆ. ಹೊಸ ಬೈಕ್ ತಗೊಂಡಷ್ಟೇ ಖುಷಿ ಆಗ್ತಿದೆ. ಬೈಕ್ದು ಟ್ಯಾಂಕ್ ಕವರ್ ಎಲ್ಲ ಹಾಕಿದ್ಮೇಲೆ ಒಂಥರ ಸೂಪರ್ ಬೈಕ್ ಫೀಲ್ ಕೊಡ್ತಾ ಇದೆ. ನಿನ್ನೆ ಹಾಕಿದ ವಿಡಿಯೋದಲ್ಲಿ ಎಲ್ಲರೂ ಕೇಳ್ತಿದ್ರಿ ಗಾಡಿ ಎಲ್ಲಿ ಮಾಡಿಸಿದ್ರಿ, ಎಷ್ಟಾಯಿತು ಅಂತೆಲ್ಲ ಕೇಳ್ತಿದ್ರಿ. ನಾನು ಈ ಗಾಡಿ ಆಲ್ಮೋಸ್ಟ್ ಮಾಡಿಫೈಡ್ ಆಗೋಕ್ಕೆ ಏನೇನು ಹಾಕ್ಸಿದ್ದೀನಿ ಅಂದರೆ, ಇದೊಂದು ವೈಸರ್ ಹಾಕ್ಸಿದ್ದೀನಿ, ಅದು ಬಿಟ್ಟರೆ ಇದೊಂದು ಪೆಟ್ರೋಲ್ ಟ್ಯಾಂಕ್ ಕವರ್, ಇದೊಂದು ಅಂಡರ್ ಬೆಲ್ಲಿ, ಇದೊಂದು ಬ್ರೇಕ್ ಫ್ಲೂಯಿಡ್ ಕಪ್ಪು, ಇದೊಂದು ಮಿರರು. ಬೈಕ್ ಈ ಲುಕ್ಕಿಗೆ ಬರೋಕ್ಕೆ ನಾನು ಅರೌಂಡು ಒಂದು 20,000-25,000 ಅಮೌಂಟ್ ಖರ್ಚಾಗಿದೆ. ನಾನು ಈ ಪಾರ್ಟ್ಸ್ಗಳನ್ನ ಎಲ್ಲಿಂದಪ್ಪ ತರಿಸ್ದೆ ಅಂದರೆ, ಕೇರಳದವ್ರದ್ದೊಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅಂಜು ವಿಷ್ಣು ಅಂತ ಇದೇ ಪೇಜು. ಜೆನ್ಯೂನ್ ಅಂತ ಕೇಳೋದಾದರೆ ಹೌದು, ನಾನು ಡೌಟಲ್ಲೇ ಒಂದು ಸರ್ಚ್ ಮಾಡಿ ಎಲ್ಲ ನೋಡಿದೆ. ಇವ್ರದ್ದು ಫಾಲೋವರ್ಸು ಇದ್ದಾರೆ, ಹಾಗೆ ನೋಡಿ ಚೆಕ್ ಮಾಡಿ ಮತ್ತೆ ಒಂದು ಸ್ವಲ್ಪ ಜೆನ್ಯೂನ್ ಅನ್ಸಿದ್ಮೇಲೆ ತರಿಸಿದ್ದು. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಇವರು ಫಸ್ಟೇ ಒಂದು ಮೆಸೇಜ್ ಕಳಿಸ್ತಾರೆ, ರಿಟರ್ನ್ ತಗೊಳ್ಳಲ್ಲ, ಬಾಕ್ಸ್ ರಿಸೀವ್ ಮಾಡಬೇಕಾದ್ರೆ ಡ್ಯಾಮೇಜ್ ಏನಾದರೂ ಇರ್ಬೋದು, ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಪಾರ್ಟ್ಸ್ಗಳೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡೇ ಕಳಿಸ್ತಾರೆ. ಆಲ್ಮೋಸ್ಟ್ ಡ್ಯಾಮೇಜ್ ಏನಿರಲ್ಲ. ಈ ಟ್ಯಾಂಕ್ ಮೇಲೆಲ್ಲ ಸಣ್ಣದು ಇದು ಫುಲ್ಲು ಪೇಂಟೆಡ್ ಬರಲ್ಲ, ವಿತೌಟ್ ಪೇಂಟೆಡ್ ಬರುತ್ತೆ. ಅವ್ರು ಆಲ್ಮೋಸ್ಟ್ ಒಂದು ಸ್ವಲ್ಪ ಲಪ್ಪ ಅದೆಲ್ಲ ಹಾಕಿರ್ತಾರೆ, ಅಂತೂ ಸಣ್ಣದು ಹೋಲ್ಸ್ ಎಲ್ಲ ಇರುತ್ತೆ. ಎಲ್ಲ ಪೇಂಟ್ ಕೊಟ್ಟಾಗ ಪೇಂಟ್ ಅವರು ಪ್ಯಾಚ್ ಅಪ್ ಮಾಡಿ ನೀಟಾಗಿ ಪೇಂಟ್ ಹೊಡೆದು ಕೊಡ್ತಾರೆ. ನಾನು ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ ನನಗೆ ಡ್ಯಾಮೇಜ್ ಪಾರ್ಟ್ಗಳು ಯಾವುದು ಬರಲಿಲ್ಲ, ನೀಟಾಗೆ ಬಂದಿದೆ. ಅಷ್ಟು ಡ್ಯಾಮೇಜ್ ಪಾರ್ಟ್ಸ್ಗಳು ಯಾವುದು ಬರಲ್ಲ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಬೇಕಾದರೆ ಈ ಪೇಜಿಗೆ ಹೋಗಿ ಅವ್ರ ವಾಟ್ಸಪ್ ನಂಬರ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಆ ಪೇಜಲ್ಲಿ ಏನೇನು ಬೇಕು ಎಲ್ಲ ವೀಡಿಯೋಗಳನ್ನ ನೋಡಿ ಅವ್ರಿಗೆ ಆರ್ಡ್ರ್ ಹಾಕಿ. ಆರ್ಡ್ರ್ ಆಲ್ಮೋಸ್ಟ್ ಬರೋಕ್ಕೆ ಒಂದು 4 to 5 days ಆಗುತ್ತೆ. ಔಟ್ ಆಫ್ ಕೇರಳದಿಂದ ಔಟ್ ಆಫ್ ಬೇರೆ ಕಡೆಗೆ ಒಂದು 6 ದಿನ ಹಾಗೆ ಆಗುತ್ತೆ. ಡೆಲಿವರಿ ಚಾರ್ಜ್ ಒಂದು 380 rupees ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಏನೇನು ಪಾರ್ಟ್ಸ್ ಬೇಕು ಎಲ್ಲ ಒಂದೇ ಸಲ ಆರ್ಡರ್ ಮಾಡ್ಕೊಳ್ಳಿ, ಯಾಕೆಂದರೆ 380 ಚಾರ್ಜಸ್ಸಲ್ಲಿ ಒಂದೇ ಸಲ ಬರುತ್ತೆ. ಇಲ್ಲಾಂದರೆ ಒಂದೊಂದೇ ಆರ್ಡರ್ ಮಾಡ್ಕೊಳ್ಳೋದಾದರೆ ನಿಮಗೆ ಒಂದೊಂದಕ್ಕೆ 380 ಚಾರ್ಜಸ್ ಬೀಳುತ್ತೆ. ಬಂದು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದು, ನೋಡಿ ಡಿಸೈನ್ ಆಗಿ ಸಖತ್ತಾಗಿದೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದ್ರೆ, ಈ ವೈಸರ್ ಹೆಸರು ಇಂಡೋನೇಷಿಯನ್ ವೈಸರ್ ಅಂತ. ಇದು ಬಂದು ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇದ್ರ ಕಾಸ್ಟ್ ಬಂದು 699. ಈ ಟ್ಯಾಂಕ್ ಅವರ್ ಪ್ರೈಸ್ ಬಂದು 999. ಮತ್ತೆ ಅಂಡರ್ ಬೆಲ್ಲಿಗೆ 930. ಇದು ಫ್ರಂಟ್ ಡೂಮು, ಇದು ನಾನು ತರಿಸಿ ಶಾಪಿಂದ, ಇದಕ್ಕೆ 1080 rupees ಆಯಿತು. ಇದ್ರ ಹೆಸರು ಬಂದು ಬ್ರೆಂಬೋ ಬ್ರೇಕ್ ಫ್ಲೂಯಿಡ್ ಕ್ಯಾನು. ಇದ್ರ ಕಾಸ್ಟ್ ಬಂದು 580 rupees. ಇದು ನೋಡೋಕ್ಕೆ ಒಳ್ಳೆ ಲುಕ್ ಇರುತ್ತೆ, ಮತ್ತು ಜಸ್ಟ್ ಶೋಕಿಗಷ್ಟೇ ಕೂರಿಸೋದು ಇದನ್ನ. ಇನ್ನು ಫೋಲ್ಡಿಂಗ್ ಮಿರರ್, ಇದಕ್ಕೆ 790 rupees. ಇದಕ್ಕೆ ಏನೇನು ಫಿಕ್ಸಿಂಗ್ ಐಟಮ್ ಬೇಕೋ ಎಲ್ಲ ಕೊಟ್ಟಿರ್ತಾರೆ, ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಪೇಂಟಿಗೆ ಬಂದು 9,000 ಆಯಿತು. ಇದರಲ್ಲಿ ಆಲ್ಮೋಸ್ಟ್ ನಾನು ಇವಾಗ 2-3 ಐಟಮ್ ತರಿಸಿದೆ. ಅದು ವಿತ್ ಇಷ್ಟು ಐಟಮ್ನ ನಾನು ಬಿಚ್ಚಿಸ್ಕೊಂಡು ತೊಗೊಂಡೋಗಿ ಕೊಟ್ಟಿದ್ದೆ. 2 ವೀಲು ಮತ್ತು ಟ್ಯಾಂಕು, ಮಡ್ಗಾಡು, ಸೈಡು ಬಾಡಿ ಪಾರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಟಿದ್ದೆ, ಹ್ಯಾಂಡ್ಲು, ಇನ್ನು ಸಣ್ಣ ಪುಟ್ಟ ತುಂಬ ಐಟಮ್ಗಳನ್ನ ಕೊಟ್ಟಿದ್ದೆ. ಸೊ ಇದಕ್ಕೆಲ್ಲ ಪೈಂಟಿಂಗ್ಗೆ ಟೋಟಲ್ 9,000 ಆಯಿತು. ಇನ್ನು ಕೆಲವು ಪಾರ್ಟ್ಸ್ಗಳಂದರೆ ಈ ಚೈನ್ಸ್ ಪ್ಯಾಕೆಟು, ಕೋನ್ ಸೆಟ್ಟು, ಬೇರಿಂಗು, ಶಾಕ್ ಅಬ್ಸರ್ವ್, ಬುಷು, ಆಯಿಲು, ಇದಕ್ಕೆಲ್ಲ 4,500 ಹತ್ರ ಆಗಿದೆ. ಇನ್ನು ವರ್ಕ್ಶಾಪ್ ಅವ್ರದ್ದು ಲೇಬರ್ ಚಾರ್ಜ್ ಬಂದು ಒಂದು 4,000 ಆಗಿದೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಖರ್ಚುಗಳಾಗಿದೆ, ಅದು ಲೆಕ್ಕ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ ಅದಕ್ಕೆ ನಾನು ಟೋಟಲ್ ಆಗಿ 22-25 ಆಗಿರ್ಬೋದು ಅಂತ ಒಂದು ಅಂದಾಜು ಹೇಳಿದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ಯಾರ್ಯಾರು ಇನ್ನೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ, ಇಲ್ಲಾಂದರೆ ಡಿಸ್ಲೈಕ್ ಕೊಡಿ, ಹಾಗೆ ಒಂದು ಬೆಲ್ ಬಟನ್ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣೋಣ. ಬಾಯ್ ಬಾಯ್, ಟೇಕ್ ಕೇರ್.